ಹೆರಿಗೆ ಆಸ್ಪತ್ರೆ ಅಂತ ಹೇಳಿದೆ ಸರ್. ಆ ಹೆರಿಗೆ ಜನರಲ್ ಏನು ನಾರ್ಮಲ್ ಡೆಲಿವರಿ ಆದರೆ ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಸಿಸರಿನ್ ಆದರೆ ಏನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ SNR ಸಜೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಕೇಳೋವಂಥದ್ದು ಏನಂದರೆ, ಈಗ ಕಟ್ಟಡ ಮಂಜೂರು ಮಾಡಿಕೊಟ್ಟಿದ್ರ, ಕ್ವಾರ್ಟರ್ಸ್ ಕೊಟ್ಟಿದ್ರ, ದಯವಿಟ್ಟು ಈಗಾಗಲೇ 18,20,000 ಜನಸಂಖ್ಯೆ ಈ ಒಂದು ಸಾರ್ವಜನಿಕರಿಗೆ ಆಸ್ಪತ್ರೆ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ನಮ್ಮ MLA ಅವರು ಮಂಜಣ್ಣವ್ರ ಮುಖಾಂತರ ಇದನ್ನು CNC ಮಾಡಿಕೊಡೋದಾದರೆ ಖಂಡಿತವಾಗ್ಲೂ ಮುಂದೆ ಏನಾದರೂ ಡೆಲಿವರಿ ಪೇಷಂಟ್ಸ್ ಎಮರ್ಜೆನ್ಸಿ ಆದರೆ ಸರ್ಜರಿ, ಮಕ್ಕಳ ಡಾಕ್ಟ್ರು ಮತ್ತು ಬೇರೆ ಬೇರೆ ಮೆಡಿಕಲ್ ಸ್ಪೆಷಲಿಸ್ಟ್ ಇರುವಂಥವ್ರು, ಡೇ ಆ್ಯಂಡ್ ನೈಟ್ 24 ಗಂಟೆ ಸರ್ವಿಸ್ ಇರುವಂಥ ಡಾಕ್ಟ್ರ್ ಇರ್ತಾರೆ. ಆಗ ತಂತಾನಾಗಿ ಆಂಬುಲೆನ್ಸು 24/7 ಆಪ್ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ಈ ಗ್ರಾಮೀಣ ಅಂದರೆ ನಮ್ಮ ಕೋಲಾರ ಜಿಲ್ಲೆ ಗ್ರಾಮೀಣ ಭಾಗದಲ್ಲಿ ಕ್ಯಾನೂರು ಗ್ರಾಮದ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು CNCವನ್ನು ನಮ್ಮ ಅನಿಲ್ ಅಣ್ಣವರು ಮತ್ತು ನಮ್ಮ ಕೊತ್ತೂರು ಮಂಜಣ್ಣವರು ಇದನ್ನ ಹಾಗೆ ಇನ್ನೊಂದು ಭಾಳ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ DHO ಅವರು ಜಗದೀಶ್ ಸರ್ ಅವರು ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿ ಇಲ್ಲೇ ವಿವಾಹ ಆಗೋ ತನಕ ಇಲ್ಲೇ ಸರ್ವಿಸ್ ಮಾಡಿ ಅವರು ಶ್ರೀಮತಿಯವರು ಅವರು ಇಲ್ಲಿದ್ದು ಹೋಗಿರೋಂಥದ್ದು. ಖಂಡಿತವಾಗ್ಲೂ ಅವ್ರ ಸೇವೆನ ನಮ್ಮ DHO ಮತ್ತು ನಮ್ಮ EO ಸಾಹೇಬ್ರ ಸೇವೆನ ಇಲ್ಲೆಲ್ಲೂ ಮರೆಯುವಂಥದ್ದು ಇಲ್ಲ. ಆ ರೀತಿ ದಯವಿಟ್ಟು ಅವ್ರು ಮಾಡಿದ್ದಾರೆ. ಹಾಗೆಯೇ ಇನ್ನೊಂದು ನಮ್ಮ ಶಾಸಕರು ಮತ್ತು ನಮ್ಮ MLC ಅವರು ಗಮನಕ್ಕೆ ತರೋದಾರೆ, ಕ್ಯಾನೂರು ಪರವಾಗಿ ತಾವು ಬಂದಂಥ ರಸ್ತೆಯಲ್ಲಿ ಒಂದು ಬ್ರಿಡ್ಜ್ ವ್ಯವಸ್ಥೆ ಇದೆ. ಅದು ಸುಮಾರು ದಿವಂಗತ ಬೈರೇಗೌಡರ ಕಾಲದಲ್ಲಿ ಆಗಿರುವಂಥದ್ದು 60 ವರ್ಷಗಳಿಗಿಂತ. ಅದನ್ನೂ ಸಹ ನೀವು ಮಂಜೂರು ಮಾಡಿಕೊಡ್ತೀರಿ, ಅದು ಮಾಡಿಸ್ಕೊಡ್ತೀರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಇದು. ಹಾಗೆಯೇ ಕ್ಯಾನೂರು ಗ್ರಾಮದಿಂದ ಬಾಡಿಗೆನಹಳ್ಳಿ ಮುಖ್ಯ ರಸ್ತೆ ಇರುವಂಥದ್ದು ದಯವಿಟ್ಟು ತಾವುಗಳು ಪ್ಯಾಚಸ್ಸು ಇನ್ನೊಂದು ದಯವಿಟ್ಟು ಬೇಡ, ಅದನ್ನು ಅಪ್ಗ್ರೇಡ್ ಸೇರಿಸಿ ಅಲ್ಲ ಆಗಿದೆ. ನಮ್ಮ ಕ್ಯಾನೂರು ಗ್ರಾಮಕ್ಕೆ ಈಗಿರ್ತಕ್ಕಂಥ ಸರ್ಕಾರದ ಪರವಾಗಿ ಮಂಜೂರಾಗಿರುವಂಥ ಕೆಲಸಗಳ ವಿಚಾರವಾಗಿ ಅಭಿನಂದನೆ ಸಲ್ಲಿಸಬೇಕಾದ್ರೆ ಈ ಒಂದು ವೇದಿಕೆಯಲ್ಲಿ ಹೇಳುವಂಥ ಧರ್ಮ ಅದು. ಯಾಕಂತಂದರೆ ನಮ್ಮ MLA ಅವರು ಈಗಾಗಲೇ ಕ್ಯಾನೂರು ಗ್ರಾಮಕ್ಕೆ 10 ಕೋಟಿ ಹಾಕ್ಕೊಟ್ಟಿದ್ದಾರೆ. 5.5-6 ಕೋಟಿ ಜಲಜೀವನ್ ಮಿಷನ್ ಮತ್ತು 4 ಕೋಟಿ ಈ ಒಂದು ಹಾಸ್ಪಿಟ್ಲಿಗೆ ಆದಾಗ ನಮ್ಮ ಕ್ಯಾನೂರು ಪರವಾಗಿ ಅವರು ಅಭಿನಂದನೆಯನ್ನು ಸಲ್ಲಿಸಬೇಕಾ ಬೇಡವಾ? ಅದೇ ಆಗಿದೆ. ದಯವಿಟ್ಟು ಆ ಕಾಮಗಾರಿ ಸ್ವಲ್ಪ ಶೀಘ್ರಗತಿಯಲ್ಲಾಗಲಿ. ಮತ್ತು ಚಂದಿಮಲೆಯಿಂದ ಬೈರನಹಳ್ಳಿ ರಸ್ತೆ ಮಾರ್ಗವಾಗಿರುವಂಥದ್ದು. ಯಾಕಂತಂದರೆ ನಾನು ಹೇಳೋದೇನಂತಂದರೆ, TV ಬೇರೆ ಕಡೆ ಇದ್ರೂ ನಮ್ಮ ಮಂಜಣ್ಣವರು ನೀವೇ ಅದನ್ನು ರಿಮೋಟ್ ಆಪ್ರೇಟ್ ಇರೋದ್ರಿಂದ ನಮ್ಮ ಕ್ಯಾನೂರಿಗೆ ಅದು ಶೀಘ್ರವಾಗಿ ಆಗಲಿ. ನೀವುಗಳ ಅಧಿಕಾರದಲ್ಲಿದ್ದಾಗೆ ನಿಮ್ಮ ಒಂದು ಕೈಯಿಂದನೇ ಶಂಕುಸ್ಥಾಪನೆ ಆಗಿ ಉದ್ಘಾಟನೆ ಆಗಿ ಈ ಒಂದು ಗ್ರಾಮೀಣ ಭಾಗಕ್ಕೆ ಕ್ಯಾನೂರು ಜನಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ವೇದಿಕೆ ಮುಖಾಂತರ ಮನವಿ ಮಾಡಿಕೊಡ್ತಾ ಇದ್ದೀನಿ. ಹಾಗೇನೆ ಭಾಳ ಮೇಜರ್ ಆಗಿ, ಬಟ್ ಈ ವೇದಿಕೆಯಲ್ಲಿ ಹೇಳಬೇಕು ಬೇಡ ಅದು ಗೊತ್ತಿಲ್ಲ, ಆದ್ರೂ ನಮ್ಮ MLA ಅವರಿಗೆ ಕಳೆದ ವಾರದಲ್ಲಿ ಕೆಲವೊಂದು ಮನವಿ ಪತ್ರಗಳು ಕೊಟ್ಟರು. ಏನು ಸೈಟ್ಗಳು ಕೊಡೋ ವಿಚಾರವಾಗಿ ದಯವಿಟ್ಟು ಆ ವಿಚಾರವೂ ಸಹ ಬಡವರಿಗೆ ನಿವೇಶನ ಸೈಟ್ಗಳು ಕೊಡೋ ವಿಚಾರವಾಗಿ ತಾವುಗಳು ಖುದ್ದು ಮುತುವರ್ಜಿ ವಹಿಸಿ ಏನು ಆ ಕಂದಾಯ ಇಲಾಖೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನಮಗೆ ಒಂದು ಸಹಾಯ ಮಾಡಿಕೊಡಿ. ಏನು ಒಂದು 40-45 ವರ್ಷಗಳ ಹಿಂದೆ ನಮ್ಮ ಕೃಷ್ಣ ಬೈರೇಗೌಡರ ತಂದೆ ದಿವಂಗತ ಬೈರೇಗೌಡರ ಕಾಲದಲ್ಲಿ ಮಂಜೂರಾಗಿದ್ದಂಥ ಸೈಟ್ಗಳು ನೀವೊಂದು ವೇಳೆ ಏನಾದರೂ ಸರ್ಕಾರದ ವತಿಯಿಂದ ಪ್ರಯತ್ನ ಪಟ್ಟು ನಿಮ್ಮಗಳ ಅವಧಿಯಲ್ಲಿ ನಮಗೆ ಕೊಡಿಸಿದ್ದೆ ಆದರೆ ಈಗೇನು ಬೈರೇಗೌಡರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೋ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಈ ಒಂದು ಕ್ಯಾನೂರು ಗ್ರಾಮ ಪಂಚಾಯತಿಯಿಂದ ಅದೇ ರೀತಿ ನಮ್ಮ ಕೊತ್ತೂರು ಮಂಜಣ್ಣವ್ರದ್ದು ಮತ್ತು ನಮ್ಮ ಅನಿಲ್ ಅಣ್ಣವ್ರದ್ದು ಈ ಒಂದು ಕಂದಾಯ ಇಲಾಖೆ ನಮ್ಮ ಕೃಷ್ಣ ಬೈರೇಗೌಡರದು ಖಂಡಿತವಾಗ್ಲೂ ಇಲ್ಲೊಂದು ಫೋಟೋ ಇಟ್ಕೊಂಡು ಪ್ರತಿ ಮನೆಯಲ್ಲೂ ನಿಮ್ಮನ್ನು ಪೂಜಿಸ್ತಾರೆ ಅಂತ ಹೇಳ್ತಾ ಈ ಒಂದು ವೇದಿಕೆ ಪರವಾಗಿ ಈ ಒಂದು ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಈ ಒಂದು ಅದ್ಭುತವಾದ ಕಟ್ಟಡ ಉದ್ಘಾಟಕ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಈ ಒಂದು ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಕ್ಯಾನೂರು ಗ್ರಾಮ ಪಂಚಾಯತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.